ಭಾರತದ ಅತ್ಯಂತ ಸುದೀರ್ಘಾವಧಿ ಚುನಾಯಿತ ಪ್ರಧಾನಮಂತ್ರಿಗಳು, ದೇಶದ ಹೆಮ್ಮೆಯ ನಾಯಕರು, ಆದರಣೀಯ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರಕ್ಕೆ, ಸನ್ಮಾನಿತ ನರೇಂದ್ರ ಮೋದಿಜಿಯವರಿಗೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನು ತಮ್ಮ ಮುಖಾಂತರ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಗೌರವಿತ ನರೇಂದ್ರ ಮೋದಿಜಿಯವರು ದೀರ್ಘಾವಧಿ ಚುನಾಯಿತ ಪ್ರಧಾನಮಂತ್ರಿಗಳು ಅಂಥೇಳಿ ಮಾತ್ರ ಅಲ್ಲ, ಒಂದು ಶಾಶ್ವತವಾದಂಥ ಸಾಧನೆಗಳನ್ನು ಮೈಲುಗಲ್ಲಾಗಿ ಈ ದೇಶಕ್ಕೆ ಕೊಟ್ಟಂತ ಧೀಮಂತ ನಾಯಕರು. ಮೊನ್ನೆ 10ನೇ ತಾರೀಕು ನಮ್ಮ ಭಾರತದ ಪ್ರಜಾಸತ್ತಾತ್ಮಕ ಇತಿಹಾಸದ ಒಂದು ಮಹತ್ವಪೂರ್ಣ ಮೈಲಿಗಲ್ಲನ್ನ ನಾವೆಲ್ಲ ಕೂಡ ಆಚರಣೆ ಮಾಡಿದ್ವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚಿನ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸುವ ಮುಖಾಂತರ ಬರುವಂಥ ದಿನದಲ್ಲಿ ದೇಶಕ್ಕೆ ಯಾವುದೇ ಗಂಡಾಂತರ ಬರಬಾರದು, ಸವಾಲುಗಳನ್ನು ಎದುರಿಸುವಂಥ ಒಂದು ಶಕ್ತಿ ಪ್ರಧಾನಮಂತ್ರಿಗಳಿಗೆ, ನರೇಂದ್ರ ಮೋದಿಜಿಯವರಿಗೆ ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ನಾವೆಲ್ಲರೂ ಕೂಡ ಪೂಜೆಯನ್ನು ಮಾಡಿಸಿದ್ದು ಕೂಡ ಗೊತ್ತಂತ ವಿಚಾರ. ಪ್ರಧಾನಮಂತ್ರಿಗಳು ಸತತವಾಗಿ 4399 ದಿನಗಳನ್ನ ಸಾರ್ಥಕವಾಗಿ ಪೂರೈಸಿದರು. ಗೌರವಾನ್ವಿತ ಜವಾಹರ್ಲಾಲ್ ನೆಹರು ಅವರ 4398 ದಿನಗಳವರೆಗೆ ಕಾರ್ಯವನ್ನ ಮಾಡಿದ್ರು ಅಂತೇಳಿ ಇತಿಹಾಸ ಹೇಳುತ್ತೆ. ಮತ್ತೆ ಚುನಾಯಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ದಾಖಲೆ. ನೆಹರು ಅವರು ಆಫ್ಟರ್ ಇಂಡಿಪೆಂಡೆನ್ಸ್ 1947ರಿಂದ 52 ಕೂಡ ಎಲೆಕ್ಟೆಡ್ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ರು. ತದನಂತರದ ಒಂದು ಲೆಕ್ಕವನ್ನು ತೆಗೆದುಕೊಂಡಾಗ ದೊಡ್ಡ ಒಂದು ಸಾಧನೆಯನ್ನ, ಒಂದು ಸುದೀರ್ಘವಾದಂಥ ಅವಧಿಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಈ ದೇಶದ ಸೇವೆಯನ್ನು ಸಲ್ಲಿಸಿದಂಥ ಮಹಾನ್ ನಾಯಕರು. ಮತ್ತೆ ಈ 12 ವರ್ಷದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಟ್ಟಂತ ಹೆಜ್ಜೆಗಳು ಆಶ್ಚರ್ಯ ಆಗತ್ತೆ. ಒಂದು ಅಭೂತಪೂರ್ವವಾದಂಥ ಅಭಿವೃದ್ಧಿ ಇರ್ಬೋದು, ಅಸಾಮಾನ್ಯ ಜನ ಕಲ್ಯಾಣ ಇರ್ಬೋದು, ಅದ್ರ ಮುಖಾಂತರ ಒಂದು ಅದ್ವಿತೀಯ ಒಂದು ವಿಶ್ವಾಸವನ್ನ ದಾಖಲಿಸಿದ್ದು ಕೂಡ ಗೊತ್ತಂತ ವಿಚಾರ. ಇದರಲ್ಲೂ ಮುಖ್ಯವಾಗಿ ನಮ್ಮ ಮೋದಿಜಿಯವರು ಇಟ್ಟಂತ ಹೆಜ್ಜೆಯಲ್ಲಿ ಪ್ರಮುಖವಾಗಿ ಸುಮಾರು 25 ಕೋಟಿಗಿಂತ ಹೆಚ್ಚು ಭಾರತೀಯರನ್ನ ಬಡತನದಿಂದ ಯಶಸ್ವಿಯಾಗಿ ಮೇಲೆತ್ತುವಂಥ ಕೆಲಸ ಇರ್ಬೋದು, ಸ್ವಚ್ಛ ಭಾರತ ಅಡಿಯಲ್ಲಿ ಸುಮಾರು 12 ಕೋಟಿಗಿಂತ ಹೆಚ್ಚು ಶೌಚಾಲಯಗಳನ್ನು ನಿರ್ಮಾಣ ಮಾಡಿದಂಥ ಒಂದು ಕಾರ್ಯಕ್ರಮ ಇರ್ಬೋದು, ಜಲ್ ಜೀವನ್ ಮಿಷನ್ ಮುಖಾಂತರ ಸುಮಾರು 15 ಕೋಟಿಗಿಂತ ಹೆಚ್ಚಿನ ಮನೆಗಳಿಗೆ ನಲ್ಲಿ ನೀರನ್ನ, ಶುದ್ಧವಂತ ನೀರನ್ನ ತಲುಪಿಸುವಂಥ ಒಂದು ಕಾರ್ಯ ಇರ್ಬೋದು. ಮತ್ತೆ ವಿಶೇಷವಾಗಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಸುಮಾರು 80 ಕೋಟಿ ನಾಗರಿಕರಿಗೆ ಉಚಿತವಾದಂಥ ಆಹಾರ ಧಾನ್ಯವನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮ ಒಂದು ತಿಂಗಳು ಕೂಡ ನಿಲ್ಲದ ರೀತಿಯಲ್ಲಿ ತಲುಪಿಸುವಂಥ ಕಾರ್ಯಕ್ರಮ ಇರ್ಬೋದು. ಮೋದಿಜಿಯವರು ಪ್ರಧಾನಮಂತ್ರಿಗಳು ಆದಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದು 5 ನಗರಗಳಲ್ಲಿ ಮಾತ್ರ ನಾವು ಮೆಟ್ರೋ ಜಾಲ ಇತ್ತು ಅಂತೇಳಿ
ಆ ದಾಖಲೆನೂ ಕೂಡ 12 ವರ್ಷಗಳಲ್ಲಿ ಸುಮಾರು 29 ನಗರಗಳಿಗೆ ಸುಮಾರು 1100 ಕಿಲೋಮೀಟರ್ಗಿಂತ ಹೆಚ್ಚು ಮೆಟ್ರೋನ್ನ ಓಡಿಸುವಂತ ಒಂದು ಕಾರ್ಯವನ್ನ ಮಾಡಿದ್ದಾರೆ. ಇನ್ನೂ ಸುಮಾರು ಹತ್ತತ್ರ 900 ಕಿಲೋಮೀಟರ್ ಮೆಟ್ರೋ ಯೋಜನೆ ಕಾರ್ಯಕ್ರಮ ಕಾಮಗಾರಿ ಮುಂದುವರೆದಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 2014 ಆ ಸಂದರ್ಭದಲ್ಲಿ GDP ಇದ್ದಿದ್ದು 106 ಲಕ್ಷ ಕೋಟಿ. ಇವತ್ತು 331 ಲಕ್ಷ ಕೋಟಿಗೆ ಅಂದರೆ 3 ಪಟ್ಟು ಹೆಚ್ಚುವಂತ ಕೆಲಸ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ದಾಖಲೆಯ ಒಂದು ಕಾರ್ಯಕ್ರಮಗಳನ್ನ ಆಗ್ತಾ ಇರೋದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮೂಲಭೂತ ಸೌಕರ್ಯಗಳ ಒಂದು ಕ್ರಾಂತಿ ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ರಾಮ ಜನ್ಮಭೂಮಿ ಎಷ್ಟು ವರ್ಷದ ತಪಸ್ಸು, ಎಷ್ಟು ವರ್ಷದ ಹೋರಾಟ ಇವತ್ತು ಕಾರ್ಯರೂಪಕ್ಕೆ ಬಂದಾಯಿತು. ಆರ್ಟಿಕಲ್ 370 ವಿಧೇಯಕವನ್ನ ರದ್ದುಗೊಳಿಸಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಈ ರೀತಿ 12 ವರ್ಷಗಳಲ್ಲಿ ದಾಖಲೆಯ ಈ ಎಲ್ಲ ಕಾರ್ಯಕ್ರಮಗಳನ್ನ ಜನರಿಗೆ ಮುಟ್ಟಿಸುವಂತ ಕೆಲಸ. ಹಿಂದೆ ಅಟಲ್ಜಿ ಹೇಳಿದ್ರು, ಅಧಿಕಾರವನ್ನು ಕಳ್ಕೊಂಡಾಗ ನಾನು ಮಾಡಿದಂಥ ಅಭಿವೃದ್ಧಿ ಕಾರ್ಯ ಎಲ್ಲೋ ಒನಕ್ಕೆ ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟಿಸುವಂಥ ದಿಕ್ಕಿನಲ್ಲಿ ಕೊರತೆ ಆಯ್ತು ಅಂತ ಹೇಳಿದ್ರು. ಆ ತಪ್ಪು ಯಾವುದೇ ಕಾರಣಕ್ಕೂ ಕೂಡ ಆಗಬಾರದು, ಜನರಿಗೆ ಮುಟ್ಟಿಸುವಂಥ ಕಾರ್ಯ ಆಗಬೇಕು ಅಂತೇಳಿ ನಮ್ಮ ಸಂಘಟನೆಗೆ ನಮ್ಮ ಸರ್ಕಾರ ಕರೆಯನ್ನು ಕೊಟ್ಟಾಗ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರ ಒಂದು ನೇತೃತ್ವ, ಚುನಾಯಿತ ಪ್ರತಿನಿಧಿಗಳ ಒಂದು ನೇತೃತ್ವದಲ್ಲಿ ಇಡೀ ಶಿವಮೊಗ್ಗ ಕ್ಷೇತ್ರದಲ್ಲಿ ಈ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ವಿ. ಅದು ತಕ್ಕಂತೆ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಜನರಿಗೆ ಮುಟ್ಟಿಸುವಂಥ ಕಾರ್ಯವನ್ನು ತಾವು ಕೂಡ ಮಾಡ್ತಾ ಇದ್ದೀರಿ. ಸರ್, ಒಂದು ತಮ್ಮ ಪತ್ರಿಕೆಗಳಲ್ಲೇ ನಾವು ನೋಡಿದ ಪ್ರಕಾರ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್, ಇರಾನ್, ಈ ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲ ಏನು ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಮತ್ತು ನಮ್ಮ ದೌರ್ಭಾಗ್ಯ ಅಂದರೆ ಎಲ್ಲದೂ ಕೂಡ ಇಂಪೋರ್ಟ್ ಮಾಡ್ಕೊಬೇಕು. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, LPG ಇರ್ಬೋದು. ಇವತ್ತು ಇಡೀ ನಮ್ಮ ದೇಶದ ಪ್ರತಿಯೊಬ್ಬ ಬಡವನಿಗೂ ಕೂಡ ಗೊತ್ತಾಗಿದೆ ಎಷ್ಟು ಕಷ್ಟಪಟ್ಟು ಇವತ್ತು ನಾವು ಎಲ್ಲದೂ ಕೂಡ ಇಂಪೋರ್ಟ್ ಮಾಡಿಕೊಂಡು ಸರ್ಕಾರ ಜನರಿಗೆ ಮುಟ್ಟಿಸುವಂಥ ಕಾರ್ಯ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಈ ಸಂದರ್ಭದಲ್ಲಿ, ಈ ಒಂದು ಕೊರತೆಯ ಒಂದು ಸಂದರ್ಭದಲ್ಲಿ, ಸೂಕ್ಷ್ಮವಾಗಿರುವಂಥ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕ ರಾಷ್ಟ್ರಗಳಲ್ಲಿ 250 ml 350 ml ಟಾನಿಕ್ ಬಾಟಲ್ಸ್ಗಳು ಇರುತ್ತೆ, ಅದರಲ್ಲಿ ಪೆಟ್ರೋಲ್ ಡೀಸೆಲ್ ತಗೊಂಡು ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡುವಂಥ ಕಾರ್ಯ ಆಗ್ತಾ ಇದೆ. ಇದು ಯಾವುದು ಕೂಡ ಪರ್ಮನೆಂಟ್ ಆಗಿ ಈ ಸಮಸ್ಯೆ ಇರಲ್ಲ ಮತ್ತು ಆದಷ್ಟು ಬೇಗ ಅದನ್ನು ಸರಿ ಮಾಡುವಂಥ ಕಾರ್ಯ ಕೂಡ ಆಗ್ತಾ ಇದೆ. ನಿನ್ನೆ ಮೊನ್ನೆ ನಮ್ಮ ಕಾರ್ಗೋ ಶಿಪ್ಮೆಂಟ್ ಮೇಲೂ ಕೂಡ ಅಟ್ಯಾಕ್ ಆಗುವಂಥ 2-3 ಘಟನೆಗಳು ಕೂಡ ನಡೆದಿರೋದು ನಿಮ್ಗೆ ಗೊತ್ತಂತ ವಿಚಾರ. ಇವತ್ತು ಒಂದು ಹಡಗಿಗೆ 4 ಕಾರ್ಗೋ, ಒಂದು ಕಾರ್ಗೋ ಶಿಪ್ಗೆ 4-5 ಸೆಕ್ಯೂರಿಟಿಗೋಸ್ಕರ ಶಿಪ್ಗಳನ್ನು ಕಳಿಸ್ಬೇಕಾಗಿದೆ. ಖರ್ಚು ವೆಚ್ಚಗಳು ಹೆಚ್ಚಾಗ್ತಾ ಇದೆ. ಅತ್ಯಂತ ಸೂಕ್ಷ್ಮವಾಗಿ ತೆಗೆದುಕೊಂಡಂಥ ಕೆಲಸ ಆಗ್ತಾ ಇದೆ ಸರ್. ಯಾವುದೇ ಕಾರಣಕ್ಕೂ ಕೂಡ ಪಾರ್ಶಾಲಿಟಿ ನಮ್ಮ ಸರ್ಕಾರ ಯಾವತ್ತೂ ಕೂಡ ಮಾಡಿಲ್ಲ. ಇಡೀ ದೇಶ ಒಂದು ಅಂತೇಳಿ ಚಿಂತನೆ ಮಾಡಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಕೆಲವು ಕೇಂದ್ರದ ಕಾರ್ಯಕ್ರಮಗಳನ್ನು, ಉದಾಹರಣೆಗೆ ನಮ್ಮ PMGSY ನರೇಗಾ ಕಾರ್ಯಕ್ರಮ, ನಮ್ಮ ಕೇಂದ್ರ ಸರ್ಕಾರ ಒಂದು ಚಿಂತನೆ ಮಾಡಿ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಅದಕ್ಕೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಮಾಡಲಿಲ್ಲ ಅಂದ್ರೂ ಕೂಡ ನಿನ್ನೆ ಸುಮಾರು ಇಡೀ ದೇಶಕ್ಕೆ 1 ಲಕ್ಷ ಕೋಟಿ ಹತ್ತತ್ರ ಹಣ ಬಿಡುಗಡೆ ಏನಾಗಿದೆ. ನಮ್ಮ ರಾಜ್ಯದಲ್ಲೂ ಅದಕ್ಕೆ ಪಾಲನ್ನ ಕೊಡುವಂಥ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮ ಅವ್ರು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ, ಮಂಡಿತನ ಮಾಡ್ತಾ ಇದ್ದಾರೆ. ಇದರ ಕೆಲವು ಅನೇಕ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಆ ತಪ್ಪು ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರು ಜನ ಅವರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಮಮತಾ ಬ್ಯಾನರ್ಜಿಯವರು ಮಾಡಿದರೆ ಕಣ್ಣು ಮುಂದಿದೆ. ಆ ತಪ್ಪನ್ನು ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯ ಸರ್ಕಾರ ಕೂಡ ಮಾಡಬಾರ್ದು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಸರ್. ಸಹಜ, ಈಗ ಕೂತಂತವ್ರಂತೂ ಎಡವಲ್ಲ, ನಡಿಬೇಕಾದ್ರೆ ಎಡವದು ಸಹಜ. ಗೊತ್ತೋ ಗೊತ್ತಿಲ್ಲದಾಗೆ ಆ ಘಟನೆಗಳು ನಡೆದಾಗ ಮತ್ತೆ ಅದನ್ನ ಸರಿ ಮಾಡಿಕೊಂಡು ಸರಿದಾರ ತೆಗೆದುವಂತ ಕೆಲವು ಘಟನೆಗಳು ಆಗಿದೆ ಸರ್. ಉಡಾನಿಗೆ ಅದೇ ಕಳಿಸಿದ್ದಾರೆ. ಅವ್ರು ಕೈ ಬಿಟ್ಟರು ಸರ್. ಅವರು ವಿಶೇಷವಾಗಿ ಚೀಫ್ ಸೆಕ್ರೆಟರಿ ಅವರಿಗೆ ಖುದ್ದಾಗಿ 2-3 ಬಾರಿ ನಾವು ಗೌರವಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತಾಡಿದ್ವಿ.
ಆದರೆ ಗುಲ್ಬರ್ಗ ಮತ್ತು ಬೀದರ್ಗೆ ಆ ಒಂದು ವಯಬಿಲಿಟಿ ಫಂಡಿಂಗ್ ಏನಿದೆ ಅಲ್ಲಿ ಕೊಟ್ಟರು, ಇಲ್ಲಿ ಮತ್ತೆ ಅವಾಯ್ಡ್ ಮಾಡಿದ್ರು. ಅದು ಕೊಟ್ಟಿದ್ರೆ ಆಸ್ ಇಟ್ ಈಸ್ ಮುಂದುವರಿತಾ ಇತ್ತು. ಆಯ್ತು, ಈಗ ನಮ್ಮನ್ನ ಕೇಂದ್ರಕ್ಕೆ ಹಾಕುವಂತ ಕೆಲಸ ಮಾಡಿದ್ದಾರೆ. ಕೇಂದ್ರದಲ್ಲೇ ಆದಷ್ಟು ಬೇಗ ಉಡಾನ್ ಟೆಂಡರ್ನಲ್ಲಿ ನಮ್ಮ ಶಿವಮೊಗ್ಗ ಬೆಂಗಳೂರು ಲೈನನ್ನ ಕ್ಲಿಯರ್ ಮಾಡಿಸಿ ಫ್ಲೈಟ್ ತರೋ ಪ್ರಯತ್ನ ಮಾಡ್ತೀವಿ ಸರ್. ಈಗ ಉಡಾನ್ ಸೆಕೆಂಡ್ ಥರ್ಡ್, ಈಗ ಉಡಾನ್ ಫೋರ್ತ್, ಈಗ ಇದ್ರಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದೀರಾ ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದಾಗ. ಸೊ ಆ ಬೇಸ್ ಮೇಲೆ ನಾನು ಕಳಿಸ್ಕೊಡ್ತೀನಿ ಅಂದರು. ಸರಿ ಅಂತ ಹೇಳಿ ಶಾಲಿನಿ ರಜನೀಶ್ ಮೇಡಮ್ಗೆ ಮಾತಾಡಿದಾಗ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಉಳಿದ ಫಾಲೋಅಪ್ ನಾನು ನಾಳೆ 16 ಹೋಗ್ತಾ ಇದ್ದೀನಿ, ಫಾಲೋಅಪ್ ಮಾಡ್ತೀನಿ ಸರ್.